ಈ ಕೊಲೆ ಮಾಡಿದ್ಯಾರು? ಸರ್, ನಾನೊಬ್ಬ ಕುರುಡ ಸರ್. ನನಗೆ ಕಣ್ಣೇ ಕಾಣಿಸೋದಿಲ್ಲ ಸರ್. ಏನಮ್ಮ, ಈ ಕೊಲೆ ಮಾಡಿದ ಕೊಲೆಗಾರ ನೀನು ನೋಡಿದ್ಯಾ? ಇಲ್ಲ ಸರ್. ನೀನು? ಇಲ್ಲ ಬುದ್ಧಿ. ನೀನು? ವೆರಿ ಗುಡ್. ಗ್ಲಾಸ್ ಯಾಕೆ ಬೀಳುತ್ತೆ? ಕೊಲೆಗಾರ ನೀನು ನೋಡಿದ್ಯಾ? ಗೊತ್ತಿಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ? ಕೊಲೆಗಾರ ನಿನಗೆ ಗೊತ್ತು. ಕಮ್ ಆನ್ ಟೆಲ್ ಮಿ, ಸ್ಪೀಕ್ ಔಟ್. ಕಮ್ ಆನ್ ಟೆಲ್ ಮಿ, ಕೊಲೆಗಾರ ಯಾರು? ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಹೇಳಬೇಕು. ನಾವು ವಿರೋಧಿ ಪಬ್ಲಿಕ್ಗೆ ಆಗೋ ಅನ್ಯಾಯನ ತಡೆಗಟ್ಟೋದಕ್ಕೆ ಅಂತ ಜನಕ್ಕೆ ಗೊತ್ತಿದ್ರು ಕೂಡ ಅವ್ರು ಯಾಕೆ ಸರ್ ಪೊಲೀಸ್ನವ್ರು ಹೆದರ್ತಾ ಇದ್ದಾರೆ? ಪೊಲೀಸ್ ಅಂದ್ರೆ ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅಂತ ಜನ ತಿಳ್ಕೊಂಡಿರುವಾಗ ಕೆಲವು ಕಿಡಿಗೇಡಿ ಪೊಲೀಸರು ಮಾಡಿದ ಅತ್ಯಾಚಾರ, ಲಾಕಪ್ ಡೆತ್, ದರೋಡೆ ಮುಂತಾದ ವಿಷಯನ ಅದೇ ಜನ ಪೇಪರ್ನಲ್ಲಿ ಓದಿ ಪೊಲೀಸ್ ಕೂಡ ಇದೇ ಮಟ್ಟಕ್ಕೆ ಬಂದ್ರೆ ಇನ್ನು ನಮ್ಮಗಳ ಗತಿ ಏನು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಕಾನೂನಿನ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದೆಯಲ್ಲ ಸರ್. ಸಾಕ್, ಬಾಯ್ ಮುಚ್ಚ್ರಿ. ಕೊಲೆ ಮಾಡಿದವನ್ನ ಅರೆಸ್ಟ್ ಮಾಡಿದ್ರೆ ಈಸಿಯಾಗಿ ಹೈ ಇನ್ಫ್ಲುಯೆನ್ಸ್ ಇಂದ ಬೇಲ್ ಕೊಟ್ಟು ಜೈಲಿಂದ ಆಚೆಗೆ ಬರ್ತಾನೆ. ರೇಪ್ ಮಾಡಿದವನ್ನ ಒಳಗೆ ಹಾಕಿದ್ರೆ 10-20 ಸಾವಿರ ಬಿಸಾಕಿ ಪೆಟ್ಟಿ ಕೇಸ್ ಅಂತ ಬರೆಸಿ ಒಂದೇ ದಿನದಲ್ಲಿ ಹೊರಗೆ ಹೋಗ್ತಾನೆ. ಇನ್ನು ದರೋಡೆ ಮಾಡಿದವನು ಯಾವಾಗ ಜೈಲೊಳಗೆ ಬರ್ತಾನೆ, ಯಾವಾಗ ಆಚೆಗೆ ಹೋಗ್ತಾನೆ ಒಂದು ಗೊತ್ತಾಗಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನಾವು ಏನ್ ಸಾಧಿಸಿದ್ದೀವಿ, ಜನಗಳನ್ನ ಯಾವ ರೀತಿ ಕಾಪಾಡ್ತಿದ್ದೀವಿ ಅಂತ ಗೊತ್ತಾಗ್ತಾನೆ ಇಲ್ಲ. ಹೀಗೆ ಮುಂದುವರಿತಾ ಹೋದ್ರೆ ಮುಂದಿನ ದಾರಿ ಹೇಗೆ ಸರ್? ಸರ್ಕಾರದವ್ರು ಮನಸ್ಸು ಮಾಡಿ ಹೊಸ ಕಾನೂನು ತಂದ್ರೆ ಎಲ್ಲ ಸರಿ ಹೋಗುತ್ತೆ. ಏನದು ನಿಮ್ ಕಾನೂನು? ಕೊಲೆ ಮಾಡಿದವನು ಸಿಕ್ಕಿದ ತಕ್ಷಣ 20 ಜನ ಪೊಲೀಸ್ನವರಿಂದ ಡೈರೆಕ್ಟ್ ಶೂಟ್ ಮಾಡಿಸ್ಬೇಕು. ರೇಪ್ ಮಾಡಿದವನ್ನ ಅರೆಸ್ಟ್ ಮಾಡಿ 10 ಜನ ಪೊಲೀಸ್ ಕೈಗೆ ಲಾಂಗ್ ಕೊಟ್ಟು ಪೀಸ್ ಆಗತ್ರ ಕೊಚ್ಚಾಗಿಸ್ಬೇಕು. ದರೋಡೆ ಮಾಡಿದವನ್ನ ಹಿಡಿದಾಕಿ ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ 15 ಜನ ಪೊಲೀಸ್ ಕೈಗೆ ದೊಣ್ಣೆ ಕೊಟ್ಟು ಒನಕಿ ಒಬ್ಬ ಒಂಥರ ಅವನ ತಲೆ ಬುಡನ ಹೊಡೆದಾಕಿಸ್ಬೇಕು. ಈ ಕಾನೂನನ್ನು ಸರ್ಕಾರದವ್ರು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿದ್ರೆ ಜನ ಆರಾಮ ಜೀವನ ನಡೆಸ್ತಾರೆ. ಆಮೇಲೆ ಪವಿತ್ರವಾಗಿರೋ ನಮ್ಮ ರಾಜ್ಯ ಕುರುಕ್ಷೇತ್ರ ಆಗುತ್ತೆ. ಸುಮ್ನೆ ಮೆಂಟಲ್ ತರ ಮಾತಾಡೋ ಬದಲು ಜೆಂಟಲ್ಮೆನ್ ಆಗಿ ಪಬ್ಲಿಕ್ ನ ಯಾವ ರೀತಿ ನಮ್ಮ ಕಡೆ ಓಲಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಯ್ಯ. ಯಾವಾಗ್ಲೂ ಜನಗಳಿಗೆ ಸಹಾಯ ಬೇಕು ಅಂತ ಇರ್ತಿರಲ್ಲ, ಅವ್ರಿಗೂ ಸಹಾಯ ಇಲ್ಲದೆ ನಾವು ಯಾವ ಕ್ರಿಮಿನಲ್ಸ್ ಹಿಡಿದಿಲ್ವಾ ಸರ್? ಏನು ಸಾಧ್ಯ ಇಲ್ವಾ? ಏನ್ ಸಾಧಿಸಿದ್ದೀರಾ? ಭಾರತದ ಪ್ರಧಾನಿ ರಾಜೀವ್ ಗಾಂಧಿನ ಕೊಲೆ ಮಾಡಿದಂತ LTT ಶಿವರಸನ ಕೊಡಲ್ಕುಂಟೆಯಲ್ಲಿ ಗುಂಡಿಟ್ಕೊಂಡ್ವಲ್ಲ, ಅದಕ್ಕೆ ಸ್ಕೆಚ್ ಹಾಕ್ದವನೆ ನಾನು. ಇದಕ್ಕೆ ನಿಮ್ ಜನಗಳು ಸಹಾಯ. ಅರೆ ಏನಿದು? ವಾಟ್ ಇಸ್ ದಿಸ್? ಇವತ್ತು ದೀಪಾವಳಿ, ಮೇಲಾಗಿ ನನ್ನ ತಂಗಿ ಹುಟ್ಟಿದಬ್ಬ. ಇಂಥ ಸಂದರ್ಭದಲ್ಲೂ ಡ್ಯೂಟಿಗೆ ಹೋಗೋದಾ? ನೋ, ಆಗಲ್ಲ ಭವ. ಇವತ್ತು CM ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಅದು ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅವ್ರಿಗೆ ಸೆಕ್ಯೂರಿಟಿ ಕೊಡೋ ಸ್ಕ್ವಾಡ್ ನಲ್ಲಿ ನನ್ನ ಹೆಸರು ಅನೌನ್ಸ್ ಮಾಡಿದ್ದಾರೆ ಭಾವ. ಸೊ ಮಷನ್ ಶುಡ್ ನಾನು ಹೋಗ್ಲೇಬೇಕು. ರೀ, ಯಾವುದೇ ಕಾರಣಕ್ಕೂ ರಜಾ ಹಾಕಕ್ಕಾಗಲ್ವಾ ಭಾವ? ಅಣ್ಣ ಹೋಗ್ಬರ್ಲಿ ಬಿಡಮ್ಮ, ಡ್ಯೂಟಿ ಫಸ್ಟ್. ಬೇಜಾರ? ಸಂಜೆ ಮನೆಗೆ ಬೇಗ ಬರ್ತೀನಿ. ಬೇಗ ಬಂದ್ಬಿಡಿ. ಭಾವ ಬರ್ತೀನಿ. ಬಾಯ್ ಬಾಯ್. ರಾಧಾ, ಹೋಗ್ ಬರ್ಲಿ ಬಿಡು. ಆಲ್ ದ ಬೆಸ್ಟ್ ಅವಿ. ಏ ಮಿಸ್ಟರ್, ಯಾರ್ದು ಹೆಸರಿಂದ ಫೋನ್ ಮಾಡಿಲ್ಲ? ಹೌದು ಸರ್, ಮಾಡಿ. ಹೋಟ್ಲು ಯಾರೋ ಬೈಕ್ನ ರಟ್ಟಿಸ್ಕೊಂಡು ಹೋದ್ರು. ಏನಾಯ್ತು? ಏನಿದೆಲ್ಲ? ಎಲ್ಲ ಹುಡುಕೋದಿಲ್ಲ. ಭಾವ ಏನೇ? ಭಾವ ಏನಾಯ್ತು? ಹೇಳು, ನೀವು ಅಣ್ಣಕ್ಕೆ ಏನಾಯ್ತು? ಹೇಳು ರಾಧಾ. ಹಾಗೆಲ್ಲ ಬೇಡ. ಭಾವನ್ನ ಸಾಯಿಸ್ಬಿಟ್ರ? ನೀವು ನೋಡ್ದ? ಎಲ್ಲಿ? ಅಣ್ಣನೆಲ್ಲ ನೋಡ್ದೆ ಬನ್ನಿ.
ಸಾಯ್ತಿದ್ದು? ಇಲ್ಲಿ ಯಾರು ಇಲ್ಲ. ನೋಡು, ಇದೆಲ್ಲ ನಿನ್ ಭ್ರಮೆ. ಬಾ ಹೋಗೋಣ. ಇಲ್ಲ ನಮ್ಮನ್ನ ಸಾಯ್ತಿದ್ದು. ಇಲ್ಲ ನಮ್ಮನ್ನ ಸಾಯ್ತಿದ್ದು. ಅಣ್ಣ ಅಣ್ಣ. ರಾಧಾ ರಾಧಾ, ಇಲ್ಲಿ ನೋಡು, ಇಲ್ಲಿ ಯಾರು ಇಲ್ಲ. ನಮ್ಮ ಮಾತು ಕೇಳು, ನಡಿ ಹೋಗೋಣ. ಇಲ್ಲ ರೀ, ನಮ್ಮನ್ನ ಇಲ್ಲೇ ಸಾಯ್ತಿದ್ದು. ಅವರೆಲ್ಲ ಸೇರಿ ಚಿತ್ರ ಹಿಂಸೆ ಕೊಟ್ಟು. ಅಣ್ಣ ಎಲ್ಲಿದ್ಯಾ? ಬೇಗ ಬಾ ಅಣ್ಣ. ಅಣ್ಣ ರಾಧಾ, ಏನಿದು? ಯಾಕೆ ಈಗ ಆಡ್ತಾ ಇದೆಯಾ? ನಿನಗೆ ಅಣ್ಣ ತಾನೇ ಬೇಕು? ನಾಳೆ ಕೂಡ ಬರ್ತೀನಿ. ನೀನಿಲ್ಲೇ ಇರು, ನಾನೀಗಲೇ ಬರ್ತೀನಿ. ಏನಂದ್ರೆ ಇಲ್ಲಿ ಬೇಗ ಬನ್ರಿ. ಇವನೇ ನಮ್ಮನ್ನ ಸಾಯ್ತಿದ್ದು. ಇವನ್ನ ಸುಮ್ನೆ ಬಿಡ್ಬೇಡಿ, ಇವನ್ನ ಸುಮ್ನೆ ಬಿಡ್ಬೇಡ್ರಿ. ಇಲ್ಲಿ ಬೇಗ ಬನ್ರಿ, ಬೇಗ ಬನ್ನಿ. ನೋಡು, ನಾನು ನೋಡು, ನಾನು ಬಂದ್ಬಿಟ್ಟೆ. ನಾನು ಬಂದಾಯ್ತು. ಹೆದರ್ಕೋಬೇಡ, ಹೆದರ್ಕೋಬೇಡ. ಇವ್ರು ಯಾಕುತ್ತಾ ನಿಮ್ಗೆ? ಇವ್ರು ಯಾಕುತ್ತಾ ನಿಮ್ಗೆ? ಇವ್ರು CBI ವಿಶ್ವನಾಥ್ನ ಒಬ್ಬರೇ ತಂಗಿ. ಈ ಪೊಲೀಸ್ ಅಂತ ಮುದ್ದಿನ ಹೆಂಡತಿ. ರಾಧಾ, ಹೆದರ್ಕೋಬೇಡ, ಹೆದರ್ಕೋಬೇಡ. ರಾಧಾ, ರಾಧಾ, ರಾಧಾ. ನಾನೇ 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 I'm sorry, Radha. Goodbye. ಓ ಅಲ್ಲ ರಾಧಾ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ನಲ್ಲ ಆ ನಿನ್ನ ಅಣ್ಣ ಯಾರದ? ಅದೆಂದನಾಥ? ಓಹೋ, ವಿಶ್ವನಾಥ. ನಿನ್ನಂತ ತಂಗಿ ಸತ್ಮೇಲೂ ಕೂಡ ಇದು ಬದುಕಿದ ನಮ್ಮ ಮುಠಾಳ. ನಗ್ಬೇಡ, ನಗ್ಬೇಡ. Don't laugh. I'll become mad. I'll become mad. ನನ್ನ ತಂಗಿ ನೀಕ್ ಏನ್ ಅನ್ಯಾಯ ಮಾಡಿದ್ಲು? ಏನ್ ಅನ್ಯಾಯ ಮಾಡಿದ್ಲು? ಇದು ತಂಗಿನ ಅನ್ಯಾಯ ಸಾಯ್ಬಿಟ್ಟಿಲ್ಲ. ಅಮ್ಮ, ಆಶಾ, ನಿನ್ನ ಸಾಯಿಸಿದ ಇಬ್ಬರಲ್ಲಿ ಒಬ್ಳನ್ನ ಎತ್ಬಿಟ್ಟಿದ್ದೀನಿ. ಇನ್ನೂ ಒಬ್ಬ ಇದ್ದಾನೆ. ಆದಷ್ಟು ಬೇಗ ನಿಮ್ಮ ಅಣ್ಣನ ಆದಷ್ಟು ಬೇಗ ನೀನು ಕಳಿಸ್ಕೊಡ್ತೀನಿ. ಗೌಡ್ರೆ, ನಾನ್ ಸಾಯೋವರೆಗೂ ಯಾವ ಕ್ಯೂಸ್ನ ಬಿಡೋದಿಲ್ಲ, ಬೆಟ್ ಕೊಡೋದು ಇಲ್ಲ. ದಟ್ಸ್ ಅವಿನಾಶ್ ಟೈಮ್.